ಇದು ಗಂಜಿ ಹಚ್ಚಿ ಮೇಲೆ 5-10 ನಿಮಿಷನಾಗ ರೆಡಿ ಆಗ್ತಾ ಇರ್ಬೇಕ್ರಿ ನಮ್ದು. ರೆಡಿ ಆಗ್ಲಿಲ್ಲ ಅಂದ್ರೆ ಇದು ಅಷ್ಟು ಹಿಡ್ಕಂತೈತಿ. ಇದು ಏನಂದ್ರೆ ಗಮ್ ಮಸ್ತಿಯಾಗಿ ಹೆಂಗ್ ಹಿಡ್ಕಂತೈತಿ ಹಿಂಗ್ ಹಿಡ್ಕಂತೈತಿ. ಅದು ವೇಸ್ಟ್ ಆದಂಗ ಅದು ಎಷ್ಟು ಆದಂಗ ಸುಮ್ಮನೆ ಇನ್ನೂ ಒಂದ್ಸರಿ ಆಮ್ಲಿ ಹಚ್ಬೇಕು ನಾವು ಗಂಜಿನ. ಒಂದು ಕಾಮ್ಲಿ ರೆಡಿ ಆಗ್ಬೇಕಂದ್ರೆ 4 ಜನಕ್ಕೆ ಕೆಲಸ ಆಕೈತ್ರಿ. ಇದು ಹಿರಿಯರಿಗೆ ಆತ್ಗಂದು ಮಕ್ಕಳಿಗೆ ಆತ್ಗಂದು ಕೆಲಸ ಒಷ್ಟರ ಕೈ ಜೋಡಿಸ್ತೇ ಮಾತ್ರ 5 ದಿವಸಕ್ಕೆ 4 ದಿವಸಕ್ಕೆ ಒಂದು ಕಾಮ್ಲಿ ರೆಡಿ ಆಗ್ತಾ ಇರ್ತೈತಿ. ಇದು ನಾವು ಒಬ್ಬರೇ ಮಾಡ್ತೇವೆ ಅಂತ ಏನಿಲ್ಲ, ಒಬ್ಬ ಮನೆ 4 ಮಂದಿ ಕೆಲಸ ಸಿಗ್ತೈತಿ. ಇದು ಬೇರಿಂದ ಇದೇನ ಇದ್ರ ಹುಲ್ಲು ಹುಡ್ತತಲ್ರಿ, ಬಾದಿ ಹುಲ್ಲು ಅಂತ ಹುಡ್ತತಲ್ರಿ, ಅದ್ರ ಬೇರೆ ಇದು. ನೀವ ತಯಾರು ಮಾಡೋದು ಇದನ್ನು? ಇಲ್ಲ, ಇದು ಬೇರೆ ಕಡೆ ಸಿಗ್ತೈತಿ. ಇದು ಆಂಧ್ರದವ್ರು ರೆಡಿ ಮಾಡ್ತಾರೆ. ಇದನ್ನ ಅಲ್ಲಿಂದ ತರಿಸ್ಬೇಕ್ರಿ? ಕ್ಯಾರಿಕೆರಿಂದ ತರಿಸ್ಬೇಕು ನಾವು ಮೇಡ್ಲೇರೆ ರೆಡಿ ಮಾಡೋದಂತೂ ಜೀವಂತ ಇದ್ದು ಕುರಿ ಉಣ್ಣಿ ಕಟ್ ಮಾಡ್ಕೊಂಡ ಕಾಮ್ಲೆ ರೆಡಿ. ಸತ್ತಿರೋದಕ್ಕಲ್ಲ, ಯಾಕಂದ್ರೆ ದೇವರಿಗೆಲ್ಲ ಬಳಸ್ತಾರೆ ಅಂತ. ನಮ್ದು ಏನಂದ್ರ ಪೂಜೆ ಹೊಸಮನಿ ಗೃಹಲಕ್ಷ್ಮಿ ಪೂಜೆ ಐತಿ ಅಂದ್ರೂ ಕಾಮ್ಲೆ ಬೇಕು. ಅವ್ರ ಮನ್ಯಾಗ ಮದುವೆ ಕಾರ್ಯ ಐತಿ ಅಂದ್ರೂ ಬೇಕು. ಯಾರ ಒಬ್ರು MLA ಬರ್ತಾರ ಅಂದ್ರೆ ಸನ್ಮಾನಕ್ಕೆ ಬೇಕು. ಸ್ವಾಮಿಗಳು ಬರ್ತಾರಂದ್ರ ಅವ್ರ ಸನ್ಮಾನಕ್ಕೆ ಕಾಮ್ಲೆ ಬೇಕು. ಅವ್ರು ಕುಂದರ್ಸಕ್ಕೂ ಬೇಕು. ಇವತ್ತು ಬೇರೆ ಜಾತಿಯರ ಲಿಂಗೇತ್ರ ಯಾರ ಅದಾರ ಅಂದ್ರ ಅವ್ರ ಮನ್ಯಾಗ ಏನ್ರ ಒಂದು ಪೂಜೆ ಪುನಸ್ಕಾರದಂದ್ರೆ ನಮ್ ಕಾಮ್ಲೆ ತಗೊಂಡ್ ಆಸೆ ಅವ್ರು ಮಾಡ್ತಾ ಇದಾರೆ. ಹಂಗಾಗಿ ನಾವು ಜೀವಂತ ಇದ್ದು ಕುರಿ ಉಣ್ಣಿ ಕಟ್ ಮಾಡ್ಕೊಂಡು ಕಾಮ್ಲೆ ರೆಡಿ ಮಾಡ್ತಾರೆ. ಸ್ನೇಹಿತರೆ ನಮಸ್ಕಾರ, ನೀವು ನೋಡಿದ್ರೆ ಸಣ್ಣ ಕಥೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತು ನಾವು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿರುವ ಮೇಡ್ಲೇರಿ ಅಂತಕ್ಕಂಥ ಗ್ರಾಮಕ್ಕೆ ಬಂದಿದ್ದೀವಿ. ಸ್ನೇಹಿತರೆ ಇಲ್ಲಿ 100 ವರ್ಷ ಇತಿಹಾಸ ಉಳ್ಳಂತಹ ಕಂಬಳಿ ಮಾಡುವ ಸಣ್ಣ ಕೈಗಾರಿಕೆಗಳು ನಮಗೆ ಇಲ್ಲಿ ಸಿಗ್ತವೆ. 100 ವರ್ಷ ಇತಿಹಾಸ ಇದೆ ಸ್ನೇಹಿತರೆ, ನಾನು ಹೇಳ್ತಿರೋದು ನಿಮಗೆ. ಹೌದು, ಅಂತ ಊರು ಮೇಡ್ಲೇರಿ. ನಾವು ಇವತ್ತು ಆ ಗ್ರಾಮಕ್ಕೆ ಬಂದಿದ್ದೀವಿ. ಬನ್ನಿ ಈ ಊರಿನ ವಿಶೇಷನ ತಿಳ್ಕೊಂತ ಯಾರು ಕಂಬಳಿಯನ್ನ ಮಾಡ್ತಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ, ತಡ ಯಾಕೆ ಮಾಡ್ತೀರಿ, ಈ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತೀನಿ. ಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಮೇಡ್ಲೇರಿಗೆ ಬಂದಿದ್ದೀವಿ. ಸ್ನೇಹಿತರೆ ನನ್ನ ಹತ್ರ ಒಬ್ರು ಅಣ್ಣರ್ ಇದ್ದಾರೆ, ಇವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಇವ್ರಿಗೆ ಏನ್ ಮಾಡ್ತೀರಾ ಅಂತ ಕೇಳೋಣಂತೆ. ಮೇಡ್ಲೇರಿಯಲ್ಲಿ ತುಂಬಾ 500 ಕುಟುಂಬಗಳಿಗೆ ಊಟಕ್ಕಾಗ್ತಂತಹ ಒಂದು ಕುಲಕಸಬು ಅಂತ ಹೇಳ್ಬೋದು. ಅವ್ರನ್ನ ಪರಿಚಯ ಮಾಡ್ಕೊಂತ ಮಾತಾಡೋಣ ಬನ್ನಿ ಸ್ನೇಹಿತರೆ. ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು, ಮೂಲತಃ ನೀವು ಏನ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದೀರಾ ಅಂತ ಅದನ್ನು ಹೇಳ್ಬಿಡಿ. ನಾವು ಕಂಬ್ಳಿನ ರೆಡಿ ಮಾಡೋದ್ರಿ. ಕಂಬ್ಳಿ ರೆಡಿ ಮಾಡೋದ್ ಬಿಟ್ರೆ ನಮಗೆ ಬೇರೆ ಏನು ಉದ್ದೇಶ ಇಲ್ಲ. ಕಂಬ್ಳಿನ ಕುರಿ ಉಣಿಯಿಂದ ಆದಂತ ಕಂಬ್ಳಿನ ರೆಡಿ ಮಾಡ್ತಾ ಇರೋದು. ನಿಮ್ಮ ಹೆಸರು? ನಮ್ಮ ಹೆಸರು ನಿಂಗಪ್ಪ ಅಂತೇಳಿ, ನಿಂಗಪ್ಪ ಅಕಾರಿ ಅಂತೇಳಿ. ಅಕಾರಿ ಅಂದ್ರೆ ಅದು ವಂಶದ ಹೆಸರ? ಹೌದೌದು, ನಮ್ಮ ವಂಶ ಹೆಸರು ಅಕಾರಿ ಅಂತೇಳಿ, ನಮ್ಮ ಅಡ್ಡ ಹೆಸರು ಅಕಾರಿ ಅಂತೇಳಿ. ಎಷ್ಟು ವರ್ಷದಿಂದ ಮಾಡ್ತಿರೋದಣ್ಣ ನೀವು? ನಾನು ಒಂದು 30 ವರ್ಷದಿಂದ ಮಾಡ್ತಾ ಇದ್ದಾನ್ರಿ. ಬಾಲ್ಯ ವಯಸ್ಸಿದ್ದಾನೆ ಇದನ್ನೇ ಮಾಡ್ತಾ ಇದ್ದಾನೆ. ಅಂದ್ರೆ ನಿಮ್ ತಂದೆಯವರು ಇದನ್ನ ಮಾಡ್ತಿದ್ರು? ನಮ್ಮ ತಂದೆಯವರು ಇದನ್ನ ಮಾಡ್ತಿದ್ರು. ಅವರಿಂದ ಕಲ್ತ್ಕೊಂಡು ನಾನು ಇದನ್ನೇ ಮಾಡ್ತಾ ಇದ್ದೇನೆ. ನಮಗೆ ಆಸ್ತಿ ಇಲ್ಲ, ಕುರಿ ಇಲ್ಲ, ಬೇರೆ ಉದ್ದೇಶಗಳು ಏನಂದೂ ಇಲ್ಲ. ಮತ್ತೆ ಉಣ್ಣಿ ಎಲ್ಲಿ ಸಿಗ್ತದೆ ನಿಮಗೆ? ಇದು ಉಣ್ಣಿ ನಮ್ಮಲ್ಲೇ ಸಿಗೋದು. ಈಗ ನಮ್ಮಲ್ಲಿ ಏನಂದ್ರೆ ಜವಾರಿ ಕುರಿ ಇಲ್ಲ, ಉಣ್ಣಿ ಸಿಗೋದು ಕಷ್ಟ ಆಗೈತಿ. ಉಣ್ಣಿ ಸಿಗ್ಲಿಲ್ಲ ಕಾರಣದಿಂದ ನಮಗೆ ಸ್ವಲ್ಪ ಇದರದ ತೊಂದರೆನೇ ಆಗೈತಿ. ನಾವು ಎಲ್ಲಾ ಕುಟುಂಬ ಇದ್ರಾಗ ಬದುಕ್ಬೇಕನ್ನಂತ ಇದ್ರಾಗನು ಇದು ಕಡಿಮೆ ಅದಕ್ಕೆ ಪಾಣಿಪತದಿಂದ ಬಂದಂತ ನೂಲಿನಿಂದ ನಮಗೆ ಇದಕ್ಕೆ ಪೆಟ್ಟು ಬದೈತಿ. ಸರಿಯಾದಂತ ಬೆಲೆ ಸಿಗಲ್ಲ, ಉಣ್ಣಿ ಸಿಗಲ್ಲ. ನಾವೆಲ್ಲ ಮೊದಲು ದೂರ ಕಳಿಸ್ತಿದ್ವಿ ಇದನ್ನ. ಎಲ್ಲೆಲ್ಲಿಗ್ರಿ? ನಾವು ಅಮೆರಿಕಾ ಕಳ್ಸೇವಿ, ಅಮೆರಿಕಾ, ದುಬೈ ಕಳ್ಸೇವಿ, ಜಮ್ಮು ಕಾಶ್ಮೀರ ಕಳ್ಸೇವಿ, ಬಳ್ಳಾರಿ ಕಳ್ಸೇವಿ, ಬೆಂಗಳೂರು ಕಳ್ಸೇವಿ. ಆಲ್ಮೋಸ್ಟ್ ನಮ್ಮ ದೇಶದಲ್ಲಿ ಎಲ್ಲ ಮೂಲೆಗೆ ಹೋಗಿ ನಾವು ಒಳ್ಳೆ ಕ್ವಾಲಿಟಿ ರೆಡಿ ಮಾಡ್ತಕ್ಕಂತ ಕಂಬಳಿ ಎಲ್ಲಾ ಕಡೆಗಿನ ಸೇಲ್ ಆಗಿತ್ತು, ಚೆನ್ನಾಗಿತ್ತು, ಎಲ್ಲಾ ಕಳ್ಸಿದ್ವಿ. ಈಗ ನೂಲು ಬರ್ಲಿಲ್ಲಕ್ಕ ಪಾಣಿಪತದ ನೂಲ್ ಬಂದ್ಮೇಲೆ. ಪಾಣಿಪತದ ನೂಲು ಅಂದ್ರೆ ಅರ್ಥ ಆಗ್ಲಿಲ್ಲ ನನಗೆ. ಮಿಷಿನಿನ ನೂಲು ಅಲ್ಲಿ ಕಂಪನಿ ಐತಿ, ಕಂಪನಿ ನೂಲ್ ರೆಡಿ ಆಕತಿ. ಕಂಪನಿ ನೂಲು ಕ್ವಾಲಿಟಿ ನೂಲ್ ಬರಲ್ಲ. ಅವ್ರು ಎಂತದ ಎಷ್ಟೇಜ್ ಹಾಕಿ ಅದಕ್ಕೆ ಗೊಡ್ರೇಜ್ ಹಾಕಿ ರೆಡಿ ಮಾಡ್ತಾರ. ಅದು ಬಂದ್ಮೇಲೆ ನಮಗೆ ಕುರಿ ಉಣ್ಣಿ ಸಿಗ್ಲಿಲ್ಲ. ಕುರಿ ಉಣ್ಣಿ ಸಿಗ್ಲಿಲ್ಲ ಮೇಲೆ ಅವ್ರು ಅದನ್ನ ರೆಡಿ ಮಾಡಿದ್ರು. ರೆಡಿ ಮಾಡಿದ ಮೇಲೆ ಅದು ಬಂದ್ಮೇಲೆ ನಮ್ ಕಂಬಳಿಗೆ ಸ್ವಲ್ಪ ಪೆಟ್ಟು ಬೇಕು. ಅಂದ್ರೆ ಮಿಷಿನ್ ಬಂದಿದ್ದರಿಂದ ನಿಮಗೆ ಒಂದ್ ಸ್ವಲ್ಪ ತೊಂದರೆ ಆಗಿರೋದು. ಬಟ್ ಬೆಲೆ ಅದಕ್ಕೆ ಹೋಲ್ಸ್ಕೊಂಡ್ರೆ ಅದು ಜಾಸ್ತಿನೇ, ಇದು ಜಾಸ್ತಿ. ಇದು ಒಳ್ಳೆ ಕ್ವಾಲಿಟಿ ಮಾಲ್. ಇದು ಒಳ್ಳೆ ಚಳಿಗಿ ಎದಕ್ಕಾದ್ರೂ ಚೆನ್ನಾಗಿದ್ದದ್ದು ನಾವು ಮಾಡ್ತಕ್ಕಂತ ಕಂಬಳಿ. ನಾವು ಜೀವಂತ ಇದ್ದು ಕುರಿ ಉಣ್ಣಿ ಕಟ್ ಮಾಡ್ಕೊಂಡು ಆ ಉಣ್ಣಿದ್ದ ರೆಡಿ ಮಾಡಿದಂತ ಕಂಬಳಿ ನಮ್ಮದು. ಅದಾದ್ರೆ ಅದು ಅಲ್ಲ, ಅದು ಮರಿ ಬೆಂಗಳೂರಿಗೆ ಮರಿ ಚರ್ಮದ್ದು ಹೋಗ್ತಿರ್ಬೋದು. ಎಷ್ಟೇಜ್ ಏನಾದ್ರೂ ಅದಕ್ಕೆ ಹಾಕ್ಬೋದು ಅವರು. ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿರಲ್ಲ ಅವಾಗ ತೆಗೆದಿರ್ತಾರ ಉಣ್ಣಿ ಆತರ. ಆತರ ಅವ್ರ ರಗ್ಗಿಗೆ ಎಷ್ಟೇಜ್ ಸುರತ್ ಕಲ್ಲಿಂದ ಗಾರ್ಮೆಂಟ್ನಿಂದ ಎಷ್ಟೇಜ್ ಅಲ್ಲಿಗೆ ಹೋಗತ್ತೆ. ಅವ್ರೆಲ್ಲ ಅದನ್ನ ಸೇರಿಸಿ ಅದಕ್ಕೆ ಹಾಕಿ ಮಾಡ್ತಾರ. ನಮ್ದು ಹಂಗಲ್ಲ, ನಮ್ದು ಒರಿಜಿನಲ್ ಕ್ವಾಲಿಟಿ ಇದೆ ನಮ್ದು. ಸುಮಾರು 20-30 ವರ್ಷ ಇದ್ರೂ ಕಲರ್ ಪೇಡ್ ಆಗಂಗಿಲ್ಲ ಇದ್ರದ್ದು. ನಾವು ಮಾಡ್ತಕ್ಕಂತ ಕಂಬಳಿ ಇದು ಪಾಣಿಪಾತದಂತ ಬಂದಂತ ನೂಲಿಂದು. ಅದು ಎಲ್ಲ ಗೋಡ್ರೇಜ್, ಅದು ಎಷ್ಟೇಜ್ ಅದು ಹೋಗತ್ತದ. ಅದು ಬಳಕೆ ಬರಲ್ಲ, ಮನುಷ್ಯ ಸ್ಮೆಲ್ ಐತಿ. ತತ್ಕಾಲ ಮಾತ್ರ ಅದು ತಾತ್ಕಾಲಿಕ ಅದು ಬಂದದ್ದು. ನಾವೇನಂದ್ರೆ ಈಗ ಮೆಡ್ಲೇರಿ ಕಂಬಳಿ ಅಂತೇಳಿ ನಾವು ಅಷ್ಟು ದೂರ ಕಂಬಳಿ ಕೊಟ್ಟವಂದ್ರೆ ಮೆಡ್ಲೇರಿ ಹೆಸರು ಹೇಳಿ ಕೊಟ್ಟವ್ ನಾವು. ಇದು ಮೆಡ್ಲೇರಿ ಕಂಬಳಿ. ಅಮೆರಿಕಾ ಕೊಟ್ರೆ ಮೆಡ್ಲೇರಿ ಹೆಸರು ಹೇಳೇವಿ, ದುಬೈ ಕೊಟ್ರೆ ಹೇಳೇವಿ, ಜಮ್ಮು ಕಾಶ್ಮೀರ ಕೊಟ್ರೆ ಮೆಡ್ಲೇರಿ ಹೆಸರು ಹೇಳೇವಿ, ಬಳ್ಳಾರಿ ಕೊಟ್ರೆ ಮೆಡ್ಲೇರಿ ಹೆಸರು ಹೇಳೇವಿ ನಾವು. ಅಂದ್ರೆ ಈಗ ಮೇಡ್ಲೇರಿಗೆ ಹೆಸರು ಬರೋ ಕಾರಣ ಏನಪ್ಪಾ ಅಂದ್ರೆ ಕಂಬಳಿಯಿಂದಾನೆ. ಕುರಿ ಉಣ್ಣಿ ಕಂಬಳಿದ್ದಾನ ಹೆಸರು ಬರೋದು. ಒಳ್ಳೆ ಕ್ವಾಲಿಟಿ ಕಂಬಳಿ. ಈ ಬೇರೆ ಮತ್ತೆ ದುಡಿಮೆ ಬೇರೆ ಏನಿಲ್ಲಲ್ರಿ? ಬೇರೆ ಏನು ಕಲೀಲಿಲ್ಲ ನಾವು, ಬೇರೆ ಏನು ಇಲ್ಲ. ನಾವು ಎಲ್ಲಾ ನಮ್ಮ ಮಂತ್ಯಾನ ಸಾಗ್ಬೇಕು, ನಾವ್ ಎಲ್ಲಾ ಸಾಗ್ಬೇಕು ಅಂದ್ರ ಇದರದ್ದನ ಸಾಕ್ಸೇವಿ ನಾವು, ಕಂಬಳಿದ್ದನ ಸಾಕ್ಸೇವಿ ನಾವು. ಏನಪ್ಪಾ ಅಂದ್ರ ಮೊದಲು ನಮ್ಮ ಊರಲ್ಲಿ 1500ರಿಂದ 2000 ಕಂಬಳಿ ಹುಟ್ಟೋದು. ಅಷ್ಟು ಕುಟುಂಬಗಳು ಅವಲಂಬಿತವಾಗಿದ್ದು, ಅಷ್ಟು ಉಣ್ಣಿ ಸಿಗೋದು, ಅಷ್ಟು ಕಂಬಳಿ ಹುಟ್ಟೋದು. ನಾವು ಈ ಮಲೆನಾಡ್ ಸೈಡ್ ಕಂಬಳಿ ಮಾರಾಟಕ್ಕೆ ಹೋಗಿದ್ರು ತಗೊಂಡ್. ಸೊರಬ, ಸಾಗರ, ಖಾನಾಪುರ, ಶಿಕಾರಿಪುರ. ಚಳಿ ಜಾಸ್ತಿ ಇರ್ತದೆ, ಚಳಿ ಜಾಸ್ತಿ, ಮಳೆ ಜಾಸ್ತಿ. ಅವ್ರು ಹೆಚ್ಚಿನ ಪ್ರಮಾಣದಾಗ ಯೂಸ್ ಮಾಡ್ತಿದ್ರು. ಒಂದ್ ದಿವಸಕ್ಕೆ ಅಷ್ಟು ಕಂಬಳಿ ಹುಟ್ಟಿದ್ರು ಅಷ್ಟು ಕಂಬಳಿ ಸೇಲ್ ಆಗೋದು. ಈಗ ಈ ಕಂಬಳಿ ಬಂದ ಮೇಲೆ ಆ ಕಂಬಳಿ ಸೇಲ್ ಆಗೋದ್ ನಿಲ್ತದ. ಇದು ಕಮ್ಮಿ ರೇಟಿಗೆ ಕೊಡಕ್ ಹಚ್ಚಿದ್ರು, ಇದ್ರ ಗುಣ ಅವ್ರಿಗೆ ಗೊತ್ತಿಲ್ಲ. ಮಿಷಿನ್ ಕಂಬಳಿ ಇದು, ಮಿಷಿನ್ ಕಂಬಳಿ ಇದು ಗುಣ ಗೊತ್ತಿಲ್ಲದಕ್ಕ ಅವ್ರು ಅದನ್ನ ತಗೊಳಕ್ ಹಚ್ಚಿದ್ರು. ಚಂದ
ಕಾರಣ ಅದಕ್ಕೆ ಈ ಕಂಬಳಿ ಇದು ಕಮ್ಮಿ ಆದ ಬೇಡಿಕೆ ಆ ನಂತರ ಈಗ ಕುರಿಗಳು ಏನ್ ಮಾಡಿದ್ರ ಅಂದ್ರೆ ಆಂಧ್ರ ಕುರಿ ತರಿಸಿದ್ರು ಅವ್ರಿಗೆ ಮರಿ ಬೆಳವಣಿಗೆ ಬರಲಿ ಅವ್ರ ಮಾಂಸದ ರೇಟ್ ಮಾಡಾಕ ಜವಾರಿ ಕುರಿ ತೆಗೆದ್ರು ಜವಾರಿ ಕುರಿ ತೆಗೆದ ಕಾರಣದಿಂದ ನಮಗೆ ಉಣ್ಣಿ ಸಿಗುತ್ತಾ ಇಲ್ಲ ಈಗ ಉಣ್ಣಿ ಸಿಗ್ತಾ ಇಲ್ಲ ಉಣ್ಣಿ ಸಿಗ್ಲಿಲ್ಲ ಕಾರಣದಿಂದ ನಮ್ಮ ಕುಟುಂಬಗಳು ಏನಾಗ್ಯಾವ ಅಂದ್ರೆ ಈಗ ಒಂದು ಸ್ವಲ್ಪ ಬೀದಿಗೆ ಬೀಳ ಲಕ್ಷಣಕ್ಕೆ ಬಂದ್ಬಿಟ್ಟು ದುಡಿಮೆ ದುಡಿಮೆ ಇಲ್ಲ ನಮ್ಮೂರಾಗ ಯಾರ ನೌಕರಿ ತಗಂದಾರ ಏನ ಮಾಡ್ಯಾರ ಅಂದ್ರೆ ಇದನ್ನ ಮಾಡೇ ಮುಂದಕ್ಕೆ ಹೋಗ್ಯಾರ ಕಂಬಳಿ ಕಸಬ್ ಇದ್ದಾನ ಮುಂದಕ್ಕೆ ಹೋಗ್ಯಾರ ಹಂಗೆ ಯಾರು ಬೆಳೆದಿಲ್ಲ ಯಾರು ಬೆಳೆದಲ್ಲ ಇದು ಏನಂದ್ರೆ ನಮ್ಮ ಕುಲ್ ಕಸಬು ನಮ್ಮ ದೇವ್ರ ಬೀರಪ್ಪ ಹುಟ್ಟಿದಂತ ನಾಣ್ಯಾಗ ಇದ ಕುಲ್ ಕಸಬು ನಾವು ದೇವ್ರಿಗೆ ಬಳಸ್ತಕ್ಕಂಥದ್ದು ಕಂಬಳಿ ಭಂಡಾರ ಬಿಟ್ರೆ ಬೇರೆ ಏನು ಬೆಳೆಸಿಲ್ಲ ನಮ್ದೆಲ್ಲ ಇಡೀ ನಮ್ಮ ಮೆಡ್ಲೇರಿ ಅನ್ನ ಇದನ್ನ ಈ ಕಂಬಳಿದನ್ನ ಜೀವನ ಮಾಡಿ ಅಂದ್ರೆ ಸುಮಾರು ಎಷ್ಟು ಕುಟುಂಬಗಳು ವಾಸವಾಗಿರೋದು ಈ ಹಳ್ಳಿಲಿ ಅಂತ ಮೆಡ್ಲೇರಿ ಕಂಬಳಿದು ಅಂದ್ರೆ ಬಹಳ ನಮ್ಮ ಕ್ಯಾಸ್ಟ್ನ್ಯಾರು ಅಷ್ಟೇ ಅಲ್ಲ ಬೇರೆ ಕ್ಯಾಸ್ಟ್ನ್ಯಾರು ಅವರೆಲ್ಲ ಜಾತಿ ವರ್ಗದವರು ಅವರು ಮಾಡ್ಯಾರ ಮಡಿವಾಳ್ರ ಮಾಡ್ಯಾರ ವಾಲ್ಮೀಕಿ ಎದುರಾರು ಮಾಡ್ಯಾರ ಪ್ರತಿಯೊಬ್ರು ಮೊದ್ಲು ಏನಂದ್ರೆ ಈಗ ಮಕ್ಕಳು ಹೈಸ್ಕೂಲ್ಗೆ ಹೋದಂಗೆ ಕಂಬಳಿ ದಂಧೆಕ ಬಂದಾರ ಎಲ್ಲಾ ಜನದಂಗರು ಮಾಡ್ಯಾರ ಈಗೆಲ್ಲ ಅವ್ರಿಗೆ ಏನಂದ್ರೆ ಉಣ್ಣಿ ಸಿಗ್ಲಿಲ್ಲ ಕಾರಣದಿಂದ ಎಲ್ಲಾರು ಬಿಟ್ಟು ಬೇರೆ ಬೇರೆ ಉದ್ದೇಶ ಹುಡುಕಿ ಈಗ ಇವ್ರು ಏನ್ ಮಾಡ್ತಿದಾರೆ ಅಂತ ಗೊತ್ತಾಗ್ಲಿಲ್ಲ ನಮಗೆ ಇದು ಹುಣಸಿ ಗಂಜಿ ಈಗ ಹಚ್ಚಾಕಚ್ಚಿದ್ದು ಹುಣಸಿ ಗಂಜಿ ಹುಣಸೆ ಬೀಜದಿಂದ ಆದಂತ ರೆಡಿ ಆಗ್ಯದಂತ ಹಿಟ್ಟಿದು ಇದು ಗಂಜಿ ಮಾಡಿರೋದು ನೀವು ಹೌದೌದು ಇದನ್ನ ಜೀನಿಗೆ ಹಾಕ್ಸ್ಕೊಂಬಂದು ಇದನ್ನ ಚೆನ್ನಾಗಿ ಬೇಯಿಸ್ಬೇಕು ಇದನ್ನ ಬೀಜನ ಕುದಿಸ್ತೀರಾ ಅದು ಬೀಜನ ಮತ್ತೆ ನಾವು ಅದನ್ನ ಡ್ರೈ ಮಾಡಿ ಅದನ್ನ ಮತ್ತೆ ಜೀನಿಗೆ ಹಾಕ್ಸ್ಬೇಕು ಅದನ್ನ ಗಿರಣಿಗೆ ಹಾಕ್ಸಿದಾಗ ಅದು ಹಿಟ್ಟು ಹಾಕತ್ತಲ್ಲ ಆ ಹಿಟ್ಟು ಬಿಟ್ರೆ ಇದು ಬೇರೆ ಹಿಟ್ಟು ಏನು ಬರಲ್ರಿ ಇದು ಏನಕ್ಕೆ ಹಾಕೋ ಉದ್ದೇಶ ಅದನ್ನ ಇದು ಅದ ಹಿಡಿಯೋದು ಅದನ್ನ ಬಿಟ್ರೆ ಬೇರೆ ಏನು ಹಿಡಿಯಲ್ಲ ಯಾವ ನೂಲ್ಗೆ ಹಿಡಿಯಲ್ಲ ಹುಣಸಿ ಬೀಜದ ಹಿಟ್ಟು ಹೌದೌದು ಅಂಟು ಗಮ್ ಇದ್ದಂಗೆ ಅದನ್ನ ಬಿಟ್ರೆ ಬೇರೆ ಏನಂದು ಹಿಡಿಯಲ್ಲ ಆಮೇಲೆ ಅದು ತೊಳೆದ್ರೆ ಗಮ್ ಹೋಗೈತಿ ಅಂದ್ರೆ ನಿಮಗೆ ನೇಯ್ಬೇಕಾದ್ರೆ ಮಾತ್ರ ಗಮ್ಮಿಂಗ್ ಅವಶ್ಯಕತೆ ಇರುತ್ತೆ ನೀ ಮತ್ತೆ ಇದು ಎಲ್ಲ ರೆಡಿ ಆದ್ಮೇಲೆ ತೊಳೆದೆ ಅಂದ್ರೆ ಮತ್ತೆ ಕ್ಲಿಯರ್ ಆಗತ್ತೆ ಎಲ್ಲ ಸ್ವಚ್ಛ ಆಗತ್ತೆ ಅದನ್ನ ಬಿಟ್ರೆ ಬೇರೆ ಇದಕ್ಕೆ ಏನು ಹಚ್ಚಾಕ ಬರಲ್ಲ ಅದನ್ನ ಅದು ಸಹಿತ ಮಾಡಿ ಈ ಸಲ ಏನಂದ್ರ ಅದಕ್ಕೂ ನಮಗೆ ಸಿಗ್ಲಿಲ್ಲ ಹಂಗ ಆಗ್ಬಿಟ್ಟದ ಅದು ಬೀಜನ ಬೇರೆ ದೇಶಕ್ಕೆ ಹೊಂಟತ್ತದ ಅವ್ರು ಯಾವ್ದಕ್ಕೆ ಯೂಸ್ ಮಾಡ್ತಾರ ಗೊತ್ತಿಲ್ಲ ನಮ್ ಇದನ್ನ ಬಿಟ್ಟು ಬೇರೆ ದೇಶಕ್ಕೆ ಹೊಂಟಕ ನಮ್ಗೆ ಅದು ಸೈಟ್ ಮಾಡಿ ಸಿಗಲ್ಲ ಅದರದ್ದನ್ನು ಕೊರತೆ ಬಂದೈತಿ ಮತ್ತೆ ಹಾಗಾದ್ರೆ ನೀವು ಇದನ್ನ ಈಗ ನೀವು ಬೀಜದ್ದು ಮೇಣ ಹಾಕ್ತೀರಾ ಅಂದ್ರಲ್ಲ ಇದಕ್ಕೆ ಮಿಷಿನ್ ಅವರೆಲ್ಲ ಏನ್ ಮಾಡ್ತಾರೆ ಹಾಗಾದ್ರೆ ಈಗ ಅವ್ರು ಏನಂದ್ರೆ ಈಗ ಹಿಟ್ಟು ಹಾಕ್ತಾರ ಈ ದನಕರಿ ನುಚ್ಚ ಹಾಕ್ತಾರ ಅದ್ರಾಗನ ಕಲ್ ಚೇಂಜ್ ಮಾಡಿ ಹಾಕ್ತಾರ ಅವ್ರು ಅದನ್ನೇನು ಬೀಸ ತಿರ್ಗ್ಸ ಕಲ್ ಇರ್ತದಲ್ಲ ಅದನ್ನ ಚೇಂಜ್ ಮಾಡಿ ಇದನ್ನ ಹಾಕಿ ಮತ್ತೆ ಆ ಕಲ್ ತೆಗೆದು ಮತ್ತೆ ಆ ಹಿಟ್ಟು ಜೋಡಿಸ್ತಾರ ಅವ್ರು ಇದಾಗ ಗಿರಣಿ ಒಳಗನ ರೆಡಿ ಹಾಕಿ ಮೊದ್ಲು ಚಳಕೆರೆಯಲ್ಲಿ ಮಿಲ್ ಬಂದಾಗೈತಿ ಈಗೇನೋ ಆಂಧ್ರದಾಗ ಸಿಗ್ತೈತಿ ಅಂತಾರೆ ತಮಿಳ್ನಾಡ್ಯಾಗ ಅದು ನಮಗೆ ಗೊತ್ತಿಲ್ಲ ಯಾಕಂದ್ರೆ ಈ ಬೇಡಿಕೆ ಅದಕ್ಕೆ ಭಾಳ ಇದನ್ನ ಮಾಡಿ ಕೊಟ್ಟಿಲ್ಲ ನಾವು ಸ್ವಲ್ಪ ಇದನ್ನ ಮಾಡ್ತಾ ಇದಾವಲ್ಲ ನಾವು ಇಲ್ಲೇ ಲೋಕಲ್ ಹುಡುಕಿಂದು ರೆಡಿ ಮಾಡ್ತಾ ಇದ್ದಾವೆ ಎಷ್ಟು ಕೆಜಿ ಸುಮಾರು ಈಗ ಒಂದು ಕಂಬಳಿಗೆ ನೀವು ಹುಣಸೆ ಬೀಜ ಪುಡಿ ಮಾಡ್ತೀನಿ ಅಂದ್ರಲ್ಲ ಸುಮಾರು ಎಷ್ಟು ಕೆಜಿ ಹೋಗ್ಬೋದು ಅಂತ ಅದು ಒಂದು ಕಂಬಳಿ ರೆಡಿ ಆಗ್ಬೇಕಂದ್ರೆ 2 kg ಹೋಗತ್ತೆ ನಾವ್ ಏನ್ ಮಾಡ್ತಂದ್ರ ಕ್ವಿಂಟಲ್ ಗಂಟ್ಲಿ ಹಾಕ್ಯಂತ ಊಟಕ್ಕೆ ಜೋಳ ಅಕ್ಕಿ ಹೆಂಗ್ ಮನೆಯಲ್ಲಿ ಇಡ್ತಾರಲ್ಲ ಆ ರೀತಿ ನಾವ್ ಹಾಕ್ಯಂತ ಏನು ಹುಣಸೆ ಬೀಜದ ಪುಡಿನ ಪುಡಿನ ಒಂದ್ ವರ್ಷಕ್ಕೆ ಆಗೋವಷ್ಟು ಇಟ್ಕೊಂಡ್ ನಾವ್ ಕೆಲಸ ಸ್ಟಾರ್ಟ್ ಮಾಡ್ತೇವೆ ಅದು ಇಲ್ಲ ಅಂದ್ರೆ ಮತ್ತೆ ಇದಿಷ್ಟು ನಿಲ್ತೈತಿ ಹಂಗಾರೆ ನೀವು ಈಗ ಮಾಡ್ತಿರಲ್ಲ ಈ ಕಂಬಳಿನ 365 ದಿವಸನೂ ಅಥವಾ ಮಳೆಗಿಲೆ ಬಂತು ಮಳೆಗಾಲ ಬಂದ್ರೆ ಕಡಿಮೆ ಆಗ್ತೈತ್ರಿ ಮಳೆಗಾಲ ಬಂದ್ರೆ ಒಂದ್ 10 ದಿವಸದಲ್ಲಿ ಒಂದ್ ರೆಡಿ ಆಕತಿ ಬೇಸಿಗೆ ಕಾಲ ಬಂದೆ ಅಂದ್ರೆ 2-3 ರೆಡಿ ಆಗ್ತಾವ ಒಂದ್ 10 ದಿವಸಕ್ಕೆ ಮಳೆಗಾಲ ಬಂತೆ ಅಂದ್ರೆ ಒಂದ್ 10 ದಿವಸಕ್ಕೆ ಒಂದ್ ರೆಡಿ ಆಕತಿ ಯಾಕಂದ್ರ ಮಳಿಗೆ ಎಲ್ಲ ಹೊರಗೆ ಕೆಲಸ ಮಾಡೋದು ಮಳಿಗೆ ಇದು ರೆಡಿ ಆಗಲ್ಲ ಮಳೆ ಇತ್ತಂದ್ರೆ ಏನು ಮಾಡಕ್ ಆಗಲ್ಲ ಸುಮ್ಮನೆ ನಾವು ನೋಡ್ಕೊಂತ ಕುಂದ್ರೋದಷ್ಟೇ ಅಂಥದಕ್ಕೂ ಸ್ವಲ್ಪ ಇದು ಬೇಡಿಕೆ ಕಮ್ಮಿ ಆದ್ಮೇಲೆ ನಮಗೆ 1-2 ರೆಡಿ ಆದ್ರೆ ನಮ್ಮ ಮಂತ್ಯಾನ ಸಾಕ್ಸಾಕ್ ಆಗದಂತ ಕಷ್ಟನ ಇದರಲ್ಲಿ ಐತಿ ಅವಾಗ ನಂಗೆ ಈಗ ವ್ಯಾಪಾರ ಇಲ್ಲ ಇದು ಏನು ಈ ಮಿಷನಿಂಗ್ ಕಂಬಳಿ ಬಂದ್ಮೇಲೆ ವ್ಯಾಪಾರ ಇಲ್ಲ ನೂಲು ಸಿಗ್ಲಿಲ್ಲದ್ದು ಒಂದು ಈಗ ಅವ್ರು ಆ ಲೋಕಲ್ ನೂಲ್ ತಂದು ಹಾಕಿದ್ರು ಅದನ್ನ ಒಬ್ರು ಕಂಬಳಿ ತಗೊಂಡ್ ಬಳಸ್ತಾರೆ ನೆಕ್ಸ್ಟ್ ಆ ಕಂಬಳಿಗೆ ಇದನ್ನ ಅಲ್ಲ ಎಲ್ಲ ರೆಡಿ ಮಾಡೋದು ಅಂತೇಳಿ ಅವ್ರು ಸ್ವಲ್ಪ ಮನಸ್ಸು ಇದನ್ನ ಮಾಡಿದ್ರು ಅವ್ರು ನಮ್ಮ ಹಿರಿಯರ್ ಅದಾರಲ್ಲ ಅವ್ರು ಹೆಚ್ಚಿನ ಪ್ರಮಾಣದಾಗ ದಂಧೆ ಮಾಡಿದಾರೆ ಅವ್ರು ಅಜ್ಜಾರು ಅವ್ರು ಕಂಬಳಿ ಸೇಲ್ ಮಾಡಿದಾರ ನಮ್ಮ ಊರಾಗ ಅವ್ರು ಫಸ್ಟ್ ಅಜ್ಜಾರು ಇಲ್ಲಿಂದ ಎಲ್ಲಿ ತನಕ ಅವರೆಲ್ಲ ದೂರ ಹೋಗ್ಯಾರ ಅವರ ಸೇಲ್ ಮಾಡ್ತಕ್ಕದ್ದು ಹೆಚ್ಚಿಂದ ಅವರಲ್ಲಿ ಈಗ ಇಲ್ಲಿ ನೀವು ರೆಡಿ ಮಾಡಿದ್ದನ್ನ ಯಾರಿಗಾರು ಈ ದಳ್ಳಾಳಿ ಆತರ ಯಾರಿಗಾರು ಕೊಡ್ತಿರೋ ಮಾರ್ಕೆಟ್ ಅಥವಾ ನೀವು ಡೈರೆಕ್ಟ್ ಮಾರ್ಕೆಟ್ ಐತಿ ಆರ್ಡರ್ ಬಂದಾಗ ಕಳಿಸ್ತೇವೆ ಆರ್ಡರ್ ಬರಿಲ್ಲ ಅಂದ್ರೆ ನಮ್ಮ ಊರಲ್ಲಿ ಮಾರ್ಕೆಟ್ ಆಗತ್ತೆ ಇದು ಸಂತೆ ಮಾರ್ಕೆಟ್ ಇದ್ದಂಗೆ ಸಂತೆ ಮಾರ್ಕೆಟ್ ಇದ್ರದ್ದು ಫಸ್ಟ್ ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆಗತ್ತೆ ಈ ಕಂಬಳಿ ಮಾರ್ಕೆಟ್ ಅವಾಗ ಅಲ್ಲಿ ಹೋಗ್ತೇವೆ ಅವ್ರು ತಗೊಂಡ್ ಬೇರೆ ಕಡೆಗೆ ಹೋಗಿ ಮಾರಾಟ ಮಾಡ್ತಾರೆ ಅವ್ರ ಮಲೆನಾಡು ಈ ಕಡೆ ಹೋಗಿ ದೂರ ಹೋಗ್ತಾರ ಮಹಾರಾಷ್ಟ್ರ ಹೋಗ್ತಾರ ದೂರ ಹೋಗ್ತಾರೆ ಈ ಕಂಬಳಿ ತಗೊಂಡು ಅವರೆಲ್ಲ ಇದನ್ನ ಹೋಗಿ ಮಾರಾಟ ಮಾಡ್ತಾರೆ ನಾವು ಹೋಗಲ್ಲ ನಮ್ಮೂರಲ್ಲೇ ನಮ್ಮೂರ್ ಜನನ ತಗೊಂಡ್ ಹೋಗತ್ತೆ ಆದ್ರೆ ನಾವು ಹೋಗಲ್ಲ ನಾವು ಇಲ್ಲೇ ಕೊಡ್ತೇವೆ ನೀವು ರೆಡಿ ಮಾಡೋದಷ್ಟೇ ಕೆಲಸ ರೆಡಿ ಮಾಡೋದಷ್ಟೇ ನೀನ್ ತಗೊಳಪ್ಪ ಬೇಕಿದ್ರೆ ಕಮ್ಮಿಗೆ ತಗೊಂಡು ಹೋಗು ಬೇಕಿದ್ರೆ ತಗೊಂಡು ಹೋಗಟ್ಟೆ ಅವ್ರ ಕಡೆ ನಾವು ಕೊಡ್ತೇವೆ ಈ ಬೇರೆ ದೇಶಕ್ಕೆ ಕಳಿಸಿರೋ ಅಂದ್ರೆ ಅವ್ರು ನಮಗೆ ಡೈರೆಕ್ಟ್ ಬಂದಂತ ಆರ್ಡ್ರಿಗೆ ನಾವು ಅಲ್ಲಿ ಕಳಿಸಿದ್ವಿ ಚೆನ್ನಾಗಿ ಕ್ವಾಲಿಟಿ ರೆಡಿ ಚೆನ್ನಾಗಿ ಮಾಡ್ತಾರ ಒಳ್ಳೆ ಚಳಿಗೆ ಏನು ಆಗ್ತಾ ಇಲ್ಲ ಒಳ್ಳೆ ಕ್ವಾಲಿಟಿ ಕಂಬಳಿ ಅಂತೇಳಿ ನಾವೇನಂದ್ರ ಈಗ ಹಾವೇರಿ ಎಲ್ಲಕ್ಕೆ ಫೇಮಸ್ ಹೆಂಗಾಗೈತಿ ಹಂಗ ಮೆಡ್ಲೇರಿ ಕಂಬಳಿ ಫೇಮಸ್ ಹಾವೇರಿ ಏಲಕ್ಕಿ ಹೆಂಗ್ ಫೇಮಸ್ ಹಂಗ ಮೆಡ್ಲೇರಿ ಕಂಬಳಿ ಫೇಮಸ್ ಒಂದು 500 ಮನೆಗಳಿದಾವೆ ಅಂದ್ರೆ 500 ಮನೆನೂ ಕೂಡ ಇದಕ್ಕೆ ಅವಲಂಬಿತ
ಯಾರೇ ಒಂದು ಏನೋ ಇವತ್ತು ಗೌರ್ಮೆಂಟ್ ಜಾಬ್ನಾಗ ಅದಾರ ಅಂದ್ರೆ ಫಸ್ಟ್ ಇದು ಕಾಲಿಟ್ಟು ಅವರು ಇದ್ರದ್ದು ಏನು ಶ್ರಮ ಅಂತೇಳಿ ಇದನ್ನ ಮಾಡೇ ಮುಂದಕ್ಕೆ ಹೋಗಿ ಯಾರೇ ಒಂದು ಕುಲ ಕಸ್ಬಂದ್ ಮಾಡಿ ಅವ್ರು ಏನಾರು ಆಫೀಸರ್ಗಳಾಗಿರೋದು ಸಲ್ಸಿದ್ದಾನ ಅವ್ರು ಇದ್ರ ಮ್ಯಾಗ ಆ ತಂದೆ ಮಾಡಿದಂಥ ಕೆಲಸ ನಮ್ಮ ಮಕ್ಕಳು ಮಾಡ್ಯಾರ ಮಕ್ಕಳು ಮಾಡಿ ಬಂದು ಹೋಗ್ಯಾರ ಅವ್ರು. ಇದು ಎಷ್ಟು ಮೀಟ್ರಿಂದ ಐತಣ್ಣ ಈಗ ನೀವು ಮಾಡಿರೋದು ಇದು? ಇದು ಅಗಲ ಒಂದು 3 ಮೀಟರ್ ಬರ್ತೈತೆ ರೀ, ಹಿಂಗೆ ಅಡ್ಡಗಲ ಉದ್ದ ಒಂದು 10 ಮೀಟರ್ ಬರ್ತೈತೆ ರೀ. ಎಷ್ಟು ಕುರಿ ಕಂಬಳಿ ಎಷ್ಟು ಕುರಿದು ಉಣ್ಣಿ ಹೋಗಿರ್ಬೋದು ಇಲ್ಲಿ? ಒಂದು 4-5 ಕುರಿ ಉಣ್ಣಿ ಬೇಕ್ರಿ. ಇದಿಷ್ಟು ಮಾಡಕ್ಕೆ ಒಂದು ಕಂಬಳಿ ಮಾಡಕ್ಕೆ ಅದ್ರಾಗ ಎಷ್ಟೇಜ್ ಅಂತ ಹೋಗತಿ ಯಾಕಂದ್ರೆ ಚೆನ್ನಾಗಿ ಬೆಳವಣಿಗೆ ಇಲ್ಲ ಕುರಿ, ಒಳ್ಳೆ ಚೆನ್ನಾಗಿ ಬೆಳವಣಿಗೆ ಇತ್ತಂದ್ರೆ ಉಣ್ಣಿ ಚೆನ್ನಾಗಿ ಬರ್ತೈತೆ. ಅದು ಮನುಷ್ಯ ಯಾವ ರೀತಿ ಚೆನ್ನಾಗಿ ಬೆಳಿತಾನ ಆ ಥರ ಅದು ಬೆಳಿತಂದ್ರೆ ಚೆನ್ನಾಗಿ ಬರ್ತೈತಿ. ಸುಮಾರು ಈಗ ಅವಕ್ಕೂ ಕಾಯಿಲೆ ಕಸ ಅಂತ ಬರ್ತೈತಿ, ಮೇವು ಅಂತ ಇರಲ್ಲ. ಅದು ಕುರಿ ಏನು ಸ್ವಲ್ಪ ಇಳ್ತಾರಕ್ಕೆ ಬರ್ತೈತೆ, ಉಣ್ಣಿ ಕಮ್ಮಿ ಬರ್ತೈತೆ. ಅದ್ರಾಗ ಮತ್ತೆ ಅಲ್ಲಿ ಗಿರಣಿಗೆ ಹೋದಾಗ ಎಷ್ಟೇಸ್ ತೆಗಿಬೇಕು ನಾವು ಅಲ್ಲಿಂದ ಹೋದಾಗ. ಮತ್ತೆ ಅಲ್ಲಿಂದ ಬಂದ್ಮೇಲೆ ಚರಕಕ್ಕೆ ಹೋದ್ಮೇಲೆ ಅಲ್ಲಿ ಎಷ್ಟೇಸ್ ತೆಗಿತಾರೆ. ಹಂಗಾಗಿ 10 ಕುರಿಯಿಂದ ಒಂದು ಕಾಮೆ ರೆಡಿ ಆಗ್ಬೇಕಾರ 10 ಕುರಿ ಉಣ್ಣೆ ಬೇಕು. ಅದು ಒಳ್ಳೆ ಚೆನ್ನಾಗಿದ್ದದ್ದು ಬೇಕು. ಯಾವ್ದಾರ ಅದ್ರಾಗ ಸ್ವಲ್ಪ ಏನಂದ್ರೆ ಈ ಮಿಕ್ಸ್ ಅಂತ ಇರ್ತೈತೆ. ಅದು ಬೇರೆ ದೇಶದ ಕುರಿ ಬಂದಾಗ ಅಲ್ಲೆಲ್ಲ ಮಿಕ್ಸ್ ಇರ್ತೈತೆ. ಅದು ಅದ್ರ ಮರಿ ಬಿದ್ದದ್ದು ಅದು ಏನಾಗತ್ತಂದ್ರೆ ಸ್ವಲ್ಪ ಎಟ್ಟಿ ಬರ್ತೈತೆ. ನಮ್ಮಲ್ಲೇ ಹುಟ್ಟಿದ್ದು ನಮ್ಮಲ್ಲೇ ಟಗರಿಗೆ ಬಿದ್ದಂಥ ಮರಿ ಒಳ್ಳೆ ಸ್ಮೂತ್ ಇರ್ತೈತೆ. ಈಗ ಅಲ್ಲಿಂದ ಬಂದದ್ದು ಅದನ್ನ ನಾವು ಮರಿ ಕತ್ತರಿಸಿವಿ ಅಂದ್ರೆ ಅದು ಎಷ್ಟೇ ತೆಗಿಬೇಕು. ಅದನ್ನು ಹಿಂಗೆ ನಮ್ಮ ಇದನ್ನ ಬಿಟ್ಟು ಬೇರೆ ಕಡೆಯದ್ದು ಏನು ಬಂತಂದ್ರೆ ಅದು ಏನರ ಒಂದು ಕ್ರಾಸಿಂಗ್ ಆಗಿ ಬಂದಿರ್ತೈತೆ ನಮಗೆ. ಅದ್ರ ಉಣ್ಣಿ ಬಂದಾಗ ನಮ್ಗೆ ಏನು ಈಗ ನೀವು ಮತ್ತೆ ಈಗ ತುಂಬಾ ಜನ ಕುರಿ ಎಲ್ಲ ಕಡಿತಾರಲ್ಲ, ಆ ಕಡ್ದಿದ್ದ ಉಣ್ಣೆ ತಗೊಂಡ್ ನಿಮಗೆ ಕೊಡ್ತಾರೆ, ಅದನ್ನ ಮಾಡಕ್ ಬರಲ್ಲ? ಇಲ್ಲ ನಾವು ಮಾಡಲ್ಲ, ಅದ್ ಮಾಡಲ್ರಿ ನೀವು. ಮತ್ತೆ ಅದನ್ನ ಇದಕ್ಕೆ ಕಳ್ಸೋದು ಮಿಷಿನ್ಗೆ ಹೋಗ್ತೈತೆ. ನಮಗೆ ಅದು ಬರಲ್ಲ. ಅದೇನಂದ್ರ ಒಟ್ಟು ನೀವು ಮಾಡ್ತೀರಾ ಅಂತಂದ್ರೆ ನಿಮ್ಮ ಎದುರಿಗೆ ಕಡ್ದಿರ್ಬೇಕು ಆ ಕುದಿನ. ಇಲ್ಲ ನಾವು ಅದನ್ನ ಕಡ್ದು ಇದು ಮಾಡಲ್ರಿ. ಆ ಕುರಿ ಕಟಿಂಗ್ ಮಾಡಿಸ್ತಾವ ನಾವು. ಕಟಿಂಗ್ ಮಾಡಿಸ್ರಿ, ಸಾಯಿಸಲ್ಲ ಹಂಗಾರೆ? ಇಲ್ಲ ನಾವು ಕಟಿಂಗ್ ಮಾಡಿಸ್ತೇವೆ ಅದನ್ನ. ಅದು ಇಷ್ಟು ತಿಂಗಳಿಗೆ ಕಟಿಂಗ್ ಆಗತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಲ್ಲ. ಕಟಿಂಗ್ ಮಾಡಿಸಿ ಆ ಉಣ್ಣಿ ತರ್ತಾವ ನಾವು. ಅದು ಕಟ್ ಮಾಡಿದ್ ಮರಿ ಅಂದ್ರೆ ಬೆಂಗಳೂರಿಗೆ ಅಡ್ಡಕ್ಕೆ ಮರಿ ಹೋಗತ್ತಲ್ಲ, ಅವ್ರು ಕಟ್ ಮಾಡಿದ್ ಮರಿ ಚರ್ಮದ ಉಣ್ಣಿ ತಂದು ಅವ್ರು ಮಾಡ್ತಿರ್ತಾರ. ನಮ್ಗೆ ಹೆಂಗಲ್ಲ, ನಾವು ಜೀವಂತ ಇದ್ ಕುರಿ ಉಣ್ಣಿನ ಕಟ್ ಮಾಡಿಸ್ತೇವೆ. ಜಸ್ಟ್ ಅದನ್ನ ನಾವು ಹೆಂಗ್ ಕಟಿಂಗ್ ಮಾಡ್ತೀವಿ ಕಟಿಂಗ್ ಮಾಡ್ಸೋದು, ಅದನ್ನ ತಗೊಂಬಂದು ನೀವು ಬಳಸೋದು, ರಿಕವರಿ ಆಗುತ್ತೆ. ಮತ್ತೆ ಬರ್ತೈತಿ ಅದು ಮತ್ತೆ ಇಷ್ಟು ವರ್ಷಕ್ಕೆ ಅನ್ನಂಗೆ ಮತ್ತೆ ಬರ್ತದ. ಮತ್ತೆ ಅದೇ ತರ ಮಾಡೋದು, ಅದೇ ರೀತಿನ ಮಾಡೋದು. ಒಟ್ಟು ಜೀವಂತ ಇರೋ ಕುರಿ ತೆಗೆದ್ ನೀವು. ನಾವು ಮೇಡ್ಲೇರೆ ರೆಡಿ ಮಾಡೋದಂತೂ ಜೀವಂತ ಇದ್ದು ಕುರಿ ಉಣ್ಣಿ ಕಟ್ ಮಾಡ್ಕೊಂಡ ಕಂಬ್ಳೆ ರೆಡಿ. ಸತ್ತಿರೋದಕ್ಕಲ್ಲ, ಯಾಕಂದ್ರೆ ದೇವರಿಗೆಲ್ಲ ಬಳಸ್ತಾರೆ ಅಂತ. ನಮ್ದು ಏನಂದ್ರ ಪೂಜೆ ಹೊಸಮನಿ ಗೃಹಲಕ್ಷ್ಮಿ ಪೂಜೆ ಐತಿ ಅಂದ್ರೂ ಕಂಬ್ಳಿ ಬೇಕು. ಅವ್ರ ಮನ್ಯಾಗ ಮದುವೆ ಕಾರ್ಯ ಐತಿ ಅಂದ್ರೂ ಬೇಕು. ಯಾರ ಒಬ್ರು MLA ಬರ್ತಾರ ಅಂದ್ರೆ ಸನ್ಮಾನಕ್ಕೆ ಬೇಕು. ಸ್ವಾಮಿಗಳು ಬರ್ತಾರಂದ್ರೆ ಅವ್ರ ಸನ್ಮಾನಕ್ಕೆ ಕಂಬ್ಳಿ ಬೇಕು. ಅವ್ರು ಕುಂದರ್ಸಕ್ಕೂ ಬೇಕು. ಇವತ್ತು ಬೇರೆ ಜಾತಿಯರ ಲಿಂಗೇತರ ಯಾರ ಅದಾರ ಅಂದ್ರ ಅವ್ರ ಮನ್ಯಾಗ ಏನ್ರ ಒಂದು ಪೂಜೆ ಪುನಸ್ಕಾರದಂದ್ರೆ ನಮ್ ಕಂಬ್ಳಿ ತಗೊಂಡ ಆಸೆ ಅವ್ರು ಮಾಡ್ತಾ ಇದಾರೆ. ಹಂಗಾಗಿ ನಾವು ಜೀವಂತ ಇದ್ದು ಕುರಿ ಉಣ್ಣಿ ಕಟ್ ಮಾಡ್ಕೊಂಡು ಕಂಬ್ಳಿ ರೆಡಿ ಮಾಡ್ತಾರೆ. ಸತ್ತಿರೋದಕ್ಕಲ್ಲ, ಇಲ್ಲ ಮಿಷಿನಿಗೆ ಸತ್ತಿರೋದೇ ಬಳಸೋದು. ಅದು ಎಲ್ಲ ಅದು ಅಲ್ಲಿ ಕಟ್ ಬಂದ್ಬಿಡ್ತೈತಿ, ಎಲ್ಲ ಮಿಕ್ಸ್ ಬರ್ತೈತಿ. ಒಂದ್ ಯಾವುದೇ ಮಕ್ಕಳದು ಟೋಟಲ್ ಕಾರ್ಯಕ್ರಮ ಐತೆ ಅಂದ್ರೆ ನಮ್ಮ ಕಂಬ್ಳಿ ಬಳಸಿ ಮಾಡ್ತಾ ಇದಾರೆ. ಹಂಗಾಗಿ ನಾವು ಇದರ ಮೋಸತನ ಮಾಡಲ್ಲ. ಮೆಡ್ಲೇರಿ ಒಳಗೆ ಹುಟ್ಟಿದಂಥ ಕಂಬ್ಳಿಗೆ ನಾವು ಮೋಸ ಮಾಡಲ್ಲ. ನಾವು ಏನಿದ್ರು ಎಲ್ಲ ಒರಿಜಿನಲ್ ಕ್ವಾಲಿಟಿ ಒಳ್ಳೆ ನೂಲ್ ಹಾಕಿ ಒಳ್ಳೆ ಇದನ್ನ ಹಾಕಿ ನಾವು ಮಾಡ್ತಾ ಇದ್ದಾರೆ. ನಮಗೆ ಇವತ್ತು ಉಣ್ಣಿ ಸಿಗ್ಲಿಲ್ಲ ಇದ್ರ ಕಾರಣದಿಂದ ನಮ್ಗೆ ಇಷ್ಟ ತೊಂದರೆ ಆಗ್ತಾ ಇರೋದು. ಸ್ವಲ್ಪ ಮಾಡ್ಬೇಕು ನಾವು ಇನ್ನೂ ಇದನ್ನ ಇದ್ರಾಗ ಮಾಡ್ಬೇಕು ಅಂತೇಳಿ ಇರೋದವಲ್ಲ, ನಮಗೆ ಉಣ್ಣಿ ಸಿಗ್ತಾ ಇಲ್ಲ. ಒಟ್ಟು ನೀವು ಉಣ್ಣಿ ಸಿಕ್ಕರೆ ಇನ್ನೂ ಮಾಡ್ತಾ ಇರೋರು ನಾವು. ನಮ್ಮ ಶಕ್ತಿ ನಿಲ್ಲವರೆಗೂ ನಾವು ಮಾಡ್ತಾ ಇರೋದು. ನಿಮಗೆ ಎಷ್ಟು ಜನ ಮಕ್ಕಳಣ್ಣ? ನಮಗೆ 3 ಜನ ಮಕ್ಕಳು. ಅವ್ರು ಏನ್ ಮಾಡಕತ್ತಾರೆ ಇವಾಗ ಪ್ರೆಸೆಂಟ್? ಮಗ ಇದನ್ನೇ ಕೆಲಸ ಮಾಡ್ತಾರೆ. ಯಾರು ಒಂದರಲ್ಲಿ? ಇವ್ರ ಅವ್ರು ಇದೇ SLC ಪಾಸ್ ಆಗೈತಿ. SLC ಕಲ್ತ್ರನು ಇದನ್ನೇ ಮಾಡ್ತಾ ಇರೋದು. ಅವ್ರು ಬಿಡ್ಕೊಂತ ಹೋಗ್ಬಾರ್ದು, ಕುಲ್ ಕಸ್ಬು ಅಂತ. ಹೌದೌದು. ಮತ್ತೆ ಎಲ್ಲರೂ ಕೆಲ್ಸ ಅಂತ ಹೋದ್ರೆ ಮಾಡೋರು ಯಾರು? ಮತ್ತೆ ಇವೆಲ್ಲ ನಶಿಸಿ ಹೋಗೋದ್ ಖಂಡಿತ ಅವಾಗ. ಹಂಗಾಗಿ ಇದನ್ನೇ ಮಾಡ್ತಾರ. ಒಂದು ಕಾಮೆ ರೆಡಿ ಆಗ್ಬೇಕಂದ್ರೆ 4 ಜನಕ್ಕೆ ಕೆಲಸ ಆಕೈತ್ರಿ. ಇದು ಹಿರಿಯರಿಗೆ ಆತಗಂದು ಮಕ್ಕಳಿಗೆ ಆತಗಂದು ಕೆಲಸ. ಅಷ್ಟ್ರ ಕೈ ಜೋಡಿಸ್ತೇ ಮಾತ್ರ 5 ದಿವಸಕ್ಕೆ 4 ದಿವಸಕ್ಕೆ ಒಂದು ಕಾಮೆ ರೆಡಿ ಆಗ್ತಾ ಇರ್ತೈತಿ. ಇದು ನಾವು ಒಬ್ಬರೇ ಮಾಡ್ತೇವೆ ಅಂತ ಏನಿಲ್ಲ. ಒಬ್ಬ ಮನೆ 4 ಮಂದಿ ಕೆಲಸ ಸಿಗ್ತೈತಿ. ಇವತ್ತು ಇದು ಬೇಡಿಕೆ ಶೀಲಿಲ್ ಕಾಲಕ 4 ಮಂದಿನ ಕೈ ಕಟ್ಟಿಯಂಗ್ ಕುಂದ್ರ ಅಂತ ಸಮಸ್ಯೆ ಆಗಿರೋದು. ಸಮಸ್ಯೆ ಈಗ ಇದು ಹಚ್ಚ ಆಯ್ತ್ರಿ. ಈಗ ಆತು ಇದನ್ನ ಮಾಡ್ತಾ ಇರ್ಬೇಕು. ಇದನ್ನ ಸೈನಿಂಗ್ ಮಾಡ್ಬೇಕ್ರಿ. ಇದನ್ನ ಯಾವ್ದ್ರಲ್ಲಿ ಮಾಡ್ತೀರಿ? ಯಾವ ತರ ಮಾಡ್ತೇವೆ? ಈಗ ಮಾಡ್ತಿರೋದು ಏನ ಇದು ಗಂಜಿ ಹೆಚ್ಚಿ ಮೇಲೆ ಇದರಲ್ಲಿ ಇದನ್ನೆಲ್ಲ ತೆಗೆದ್ವಿ ಅಂದ್ರೆ ಇದ್ರಾಗ ಎಷ್ಟೇ ತಕ್ಕದಂತದ್ದು ಅಷ್ಟು ಬಂದ್ಬಿಡ್ತೈತ್ರಿ. ಸೋಸ್ದಂಗೆ? ಸೋಸ್ದಂಗ. ಬಟ್ ಏನೆಲ್ಲ ಸೈನಿಂಗ್ ಬರ್ತೈತಲ್ಲ ಆ ರೀತಿ ಬರ್ತೈತಿ. ಇದು ಯಾವ್ದ್ರದ್ ನಾರಿಂದ ಮಾಡಿರೋದು? ಇದು ಅರಣ್ಯದಾಗ ಹುಲ್ಲು ಹುಟ್ಟತೈತ್ರಿ. ಇದು ಅದರ ಬೇರ್. ಇದು ಬೇರಿಂದ ಇದೇನ ಇದ್ರ ಹುಲ್ಲು ಹುಟ್ಟತಲ್ರಿ, ಬಾದಿ ಹುಲ್ಲು ಅಂತ ಹುಟ್ಟತಲ್ರಿ, ಅದ್ರ ಬೇರ್. ಇದು ನೀವ ತಯಾರು ಮಾಡೋದು? ಇಲ್ಲ, ಇದು ಬೇರೆ ಕಡೆ ಸಿಗ್ತೈತಿ. ಇದು ಆಂಧ್ರದಾರ ರೆಡಿ ಮಾಡ್ತಾರೆ. ಇದನ್ನ ಅಲ್ಲಿಂದ ತರಿಸ್ಬೇಕ್ರಿ? ತರಿಸ್ಬೇಕು ನಾವು. ಇದು ಒಂದ್ ಪೀಸಿಗೆ ಎಷ್ಟು ಅಣ್ಣ? ಇದು 500 ರೂಪಾಯಿ ನೋಡ್ರಿ. ಇದು 500 ರೂಪಾಯಿ? 500 ರೂಪಾಯಿ ಒಂದು. ಎಷ್ಟು ಬರ್ತೈತಿ ನಿಮಗೆ? ಇದು ಭಾಳ ದಿವಸ ಬರಲ್ಲ, ಒಂದ್ 2-3 ತಿಂಗಳ ಬರ್ತೈತಿ. ಯಾಕಂದ್ರೆ ಯಾವಿ ಕೆಲಸ ಆಕತಿ. ಮಳೆಗಾಲದಾಗ ಇದು ಎಲ್ಲ ಒಣಗಲ್ಲ, ಒಳಗೆಲ್ಲ ನೀರು ಹಸಿ ಆಗ್ಬಿಡ್ತೈತಿ, ವೇಸ್ಟ್ ಆಗ್ಬಿಡ್ತೈತಿ. ಇದ್ರ ಗಂಜ್ ಹೋಗತಿ. ಇದು ಏನಂದ್ರ ನೀರ್ ಹೋಗತಿ, ಬರಲ್ಲ. ಇದು ತಗೊಂಡು ಹಿಂಗೆ ಹೇಳಿತ್ರಿ ಈಗ? ಹೌದೌದು. ಇದು ಎಲ್ಲ ಇದನ್ನ ಎಳ್ದಾಗ ಇದ್ರದ್ದು ಎಲ್ಲ ಇಂಥದ್ದೆಲ್ಲ ಎಷ್ಟೇ ಹೋಗಿ ಬಿಡ್ತೈತಿ. ಒಳ್ಳೆ ಚೆನ್ನಾಗಿ ಆಗತ್ತೆ. ಹಂಗೆ ನಯಸ್ ಆಗ್ತೈತಿ. ಅಂದ್ರೆ ಒಳಗೆ ಹೊರಗೆಲ್ಲ ಅಂಟ್ಕೊಂಡ್ತೈತಿ. ಹೌದೌದು. ಅದು ಏನು ಬಿಡ್ದಂಗೆ ತಗೊಂಬರ್ತೈತಿ. ಇದು ಏನು ನಾವೆಲ್ಲ ಇದು ಮಾಡ್ತಾ ಇದಾವಲ್ಲ, ಅದ್ರ ಏನು ಬಿಡ್ದಂಗೆ ಎಲ್ಲ ಕ್ಲಿಯರಿಟಿ ತಗೊಂಬರ್ತೈತಿ. ಅಂದಾಗ ಅಲ್ಲಿ ರೆಡಿ ಮಾಡಕ್ಕೆ ನಮಗೆ ಚೆನ್ನಾಗಿ ಬರ್ತೈತಿ.
ಇಲ್ಲ ಅಂದ್ರೆ ಬರಲ್ಲ. ಬರಲ್ಲ, ಅಂಟುತ್ತೆ ಅಲ್ಲೂ ನಿಮಗೆ ತೊಂದರೆ. ಹೌದೌದು, ಅಲ್ಲೆಲ್ಲ ತೊಂದರೆ ಆಕತ್ರಿ. 2 ದಿವಸ ಆಗೋದು 3 ದಿವಸ, 3 ದಿವಸ ಆಗೋದು 4 ದಿವಸ ಕೈ ಹಿಡಿತತಿ ಅಂತ. ಹೌದು, ಕೈ ಹಿಡಿತಿದ್ರಿ. ಇದನ್ನೆಲ್ಲ ಹಾಕದೇಗನ ಇದು ಕ್ಲಿಯರ್ ಬರೋದು. ಈಗ ಅವ್ರು ಹೇಳ್ತಿರೋದು ಏನಕ್ಕಪ್ಪ ಅಂತಂದ್ರೆ ಅಲ್ಲೆಲ್ಲ ಅಂಟ್ಕೊಂಡಿರೋದು ಬರ್ಲಿ ಅಂತ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ಮಾತ್ರ ಇರಬೇಕು. ಹೌದ್ರಿ, ಹೌದು. ಹಾಕಿ ಅಡಿಗೆ ಹಾಕಿಲ್ಲ. 2 ಸೈಡು ಮಾಡ್ತೀರಾ? ಹೌದೌದು, 2 ಸೈಡ್, 2 ಸೈಡ್ ಮಾಡ್ತಾ ಇದ್ದಾರೆ. ಇದನ್ನು ಮೇನ್ ಇದಾರಿ ನಮಗೆ, ಮೇನ್ ಇದು ಇಲ್ಲೆಲ್ಲ ಕ್ಲಿಯರಿಟಿ ಆಗಿ ಎಲ್ಲ ಇದು ಸೈನಿಂಗ್ ಆತಂದ್ರೆ ಅಲ್ಲೆಲ್ಲ ರೆಡಿ ಮಾಡಕ್ಕೆ ಚೆನ್ನಾಗಿ ಬರ್ತೈತಿ. ಇಲ್ಲಿ ನಾವು ಇದನ್ನ ಹೆಂಗಾರ ಸ್ವಲ್ಪ ಇದನ್ನ ಮಾಡಿದ್ವಿ ಅಂದ್ರೆ ನಮಗೆ ಅಲ್ಲಿ ನೇಯಕ ಬರಲ್ಲ. ಒಟ್ಟು ಇದೇ ಮೇನ್ ನಿಮಗೆ? ಹೌದು, ಇದ ಮೇನ್. ಇದು ಏನು ಇಲ್ಲಿ ಇದು ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಆಯ್ತು ಅಂದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ವರ್ಕ್, ಇಲ್ಲ ಅಂದ್ರೆ ವರ್ಕ್ ಇಲ್ಲ. ಹೌದು, ಇದು ವೇಸ್ಟ್ ಆಯ್ತು ಅಂದ್ರೆ ಹೋದ್ರ? ಇದು ವೇಸ್ಟ್ ಆತಂದ್ರೆ ಕೆಲವೊಂದೊಂದು ನಾವು ತೆಗೆದು ಒಳಗೆ ಸೈಟ್ ಮಾಡಿ ಹೋಗೋದು ಬಂದವು. ಯಾಕಂದ್ರೆ ಇದು ಎದಕ್ಕೂ ಬರಲ್ಲ. ಈ ತರ ಅಂಟು ಹಿಡ್ಕೊಂಡಂಗೆ ಹಿಂಗೆ ಹಿಡ್ಕೊಂಡತ್ರಿ, ಹಿಂಗೆ ಆಗ್ತೈತಿ. ಇದು ಬರಲ್ಲ. ಅವಾಗ ಎಷ್ಟು ಬಿಡಿಸ್ತೀರಿ? ಒಂದಲ್ಲ, ಸಾವಿರಾರು ಎಳೆ ಇರ್ತೈತಿ. ಇದು ಸಾವಿರಾರು ಎಳೆನೂ ಬಿಡ್ಸಕ್ಕಾಗಲ್ಲ ನಮ್ಮ ಕಡೆ. ಅಲ್ಲ, ಈಗ ಇಲ್ಲಿ 2 ತರ ಮಾಡಿದ್ರಿ ನೋಡ್ರಿ. ದಾರ ಇದು ಕಂಬದ ಕೆಳಗೊಂದಿದೆ, ಹೌದ್ರಿ. ಈ ಕೋಲ್ ಕೆಳಗ್ ಒಂದ್ ಸ್ವಲ್ಪ ಇದೆ, ಮೇಲೊಂದ್ ಸ್ವಲ್ಪ ಇದೆ. ಇವೆರಡು ಸೇರಿ ಒಂದೇ ಆಗೋದು. ಒಂದೇ ಆಗೋದು. ಇದು ಆದ್ಮೇಲೆ ಮತ್ತೆ ಇದನ್ನ ಆ ಕೋಲ್ ಇಲ್ಲಿ ಹಾಸ್ತೇವೆ. ಇದು ಅಣಿ ಉಡ್ತೈತಿ. ಮಿಷನ್ನಿಗೆ ಏನು ಹಿಂಗೆ ಹೊಡೆದಾಗ ಅಣಿ ಉಡ್ತೈತಲ್ಲ, ಆ ಥರ ಅಣಿ ಉಡ್ತೈತಿ. ಅಂದ್ರೆ 2 ಲೇಯರ್ ಏನ್ ಬಂದಿದ್ದಾರೆ ಒಂದೇ ಕಂಪ್ಲಿ? ಒಂದೇ 2 ಕಂಪ್ಲಿ ಅಲ್ಲಿ ಇದ್ರಲ್ಲಿ ಇಲ್ಲ, ಒಂದೇ ಪೀಸ್, ಒಂದೇ ರೆಡಿ ಆಗೋದು. 2 ರೆಡಿ ಆಗ ಮತ್ತೊಂದು ನೂಲು ಬರ್ತತ್ರ. ಇದ್ರ ಮತ್ತೆ ಹಿಂಗ ಒಳಗೆ ಅಡ್ಡ ಹಾಕೋದು ಒಂದು ಬರ್ತದೆ. ಈಗ ನೀವು ಇದಕ್ಕೆ ಅಂಟ್ ಹಚ್ಚಿದ್ರಿ, ಹೌದು. ಅವ್ರು ಬಂದು ಅದನ್ನ ಇದನ್ನ ತೆಗಿಯಕತ್ತ, ಕ್ಲೀನ್ ಮಾಡಕತ್ತಾರ. ಈಗ ಅಂಟ್ ಹಚ್ಚಿದಷ್ಟೇ ಒಬ್ಬೊಬ್ರು ಒಂದೊಂದ್ ಕೆಲಸ ಇಲ್ಲ. ಹಿಂಗ್ರಿ ಇದು ಟೈಮ್ ಇರ್ತತ್ರಿ. ಹೌದ್ರಿ, ಹೌದ್ರಿ. ಟೈಮಿಂಗ್ಸ್ ಅಲ್ಲಿ ಇದನ್ನ ಕ್ಲಿಯರ್ ಮಾಡ್ಕೊಬೇಕು ನೀವು. ಸ್ವಲ್ಪ ಬಾಳ ಅಂದ್ರೆ 5-10 ನಿಮಿಷನಾಗ ರೆಡಿ 5-10 ನಿಮಿಷಕ್ಕೆ ಆಗ್ತಾ ಇರ್ಬೇಕು. ಇಲ್ಲ ಅಂದ್ರೆ ಎಲ್ಲ ಅಂಟಿಗೆಂತತಿ. ಇದು ಗಂಜಿ ಹಚ್ಚಿ ಮೇಲೆ 5-10 ನಿಮಿಷನಾಗ ರೆಡಿ ಆಗ್ತಾ ಇರ್ಬೇಕ್ರಿ. ನಮ್ದು ರೆಡಿ ಆಗ್ಲಿಲ್ಲ ಅಂದ್ರೆ ಇದು ಅಷ್ಟು ಹಿಡ್ಕಂತೈತಿ. ಇದು ಏನಂದ್ರೆ ಗಮ್ ಮಸ್ತಿಯಾಗಿ ಹೆಂಗ್ ಹಿಡ್ಕಂತೈತಿ, ಹಿಂಗ್ ಹಿಡ್ಕಂತೈತಿ. ಅದು ವೇಸ್ಟ್ ಆದಂಗ, ಅದು ವೇಸ್ಟ್ ಆದಂಗ. ಸುಮ್ನೆ ಇನ್ನೂ ಒಂದ್ಸರಿ ಆಮ್ಲಿ ಹಚ್ಬೇಕು ನಾವು ಗಂಜಿನ. ಅಲ್ಲಿ ನಾವು ಹಿಂಗ್ ಕೆಲಸ ಮಾಡ್ತಾವಲ್ಲ, ಆ ಕೆಲ್ಸಕ್ಕೆ ನಮ್ಗೆ ಈಜಿ ಅನ್ಸಲ್ಲ. ನಿಮಗೆ ಸ್ವಲ್ಪ ಕಷ್ಟ ಆಗತ್ತೆ. ಹೌದ್ರಿ, ಕಷ್ಟ ಆಗತ್ತೆ. ಅದು ಕರೆಕ್ಟ್ ಟೈಮಿಗೆ ನಾವು ಹಚ್ಚಿ ಕರೆಕ್ಟ್ ಟೈಮಿಗೆ ತಲೆಗೆ ಹೆಂಗ್ ಬಾಚನ್ಗೆ ತಗೊಂಡ್ ಬಾಚ್ತಾವಲ್ಲ, ಆ ಟೈಪ್ ಬಾಚಿದ್ರೆ ಮಾತ್ರ ಒಂಥರ ಎಣ್ಣೆ ಹಚ್ಚಿ ಬಾಚಿದಂಗಪ್ಪ. ಕರೆಕ್ಟ್ ಕ್ಲೀನ್ ಅದೇ ಎಣ್ಣೆ ಹಚ್ಚಿ ಯಾವಾಗಾದ್ರೂ ಬಾಚಿಗೆ ಬದ್ರಿ. ಬಟ್ ಇದು ಹಂಗಲ್ಲ. ಇದು ಹೆಂಗ್ ಮಾಡ್ತೈತಿ, ಅದ್ರ ಟೈಮ್ಗೆ ಅದು ಮಾಡ್ಲಿಲ್ಲಪ್ಪ ಅಂದ್ರೆ ನಮಗೆ ಈಜಿ ಮಾಡಲ್ಲ ಕೆಲಸ, ತಪ್ಪು ಅನಿಸ್ತತಿ. ಅವಾಗ ನಮಗೆ ಟೈಮ್ ಒಂದು 6 ಗಂಟೆ 3 ಗಂಟೆಗೆ ಆಗೋದು, 6 ಗಂಟೆಗೆ ಆಗೋದು, 10 ಗಂಟೆಗೆ ಆಗೋ ಅಂಥದ್ದು ಮತ್ತೆ ಒಂದು 4-5 ಅವರ್ ಜಾಸ್ತಿ ತಗೊಂತೈತಿ. ನಮ್ಮ ಕಡೆ ನಮಗೆ ಹೆವಿನೂ ಅನಿಸ್ತತಿ. ಕೆಲಸ ಮಾಡೋ ಮುಂದೆ ನಮಗೆ ಹೆವಿನೂ ಅನಿಸ್ತತಿ. ಚೆನ್ನಾಗಿ ಬರಲ್ರಿ. ಯಾವಾಗ ಇದು ಚೆನ್ನಾಗಿ ಬರಲ್ಲ, ಕಂಬಳಿನ ಆ ಸೀನಿಂಗ್ ಬರಲ್ಲ. ಚೆನ್ನಾಗಿ ಕರೆಕ್ಟ್ ಟೈಮಿಗೆ ನಾವು ಗಂಜಿ ಹಚ್ಚಿ ಏನು ಬಾಚ್ತಾವಲ್ಲ, ಆ ಟೈಮಿಗೆ ಬಂದಂಥ ಸೀನಿಂಗ್ ಲೇಟ್ ಮಾಡಿ ನಾವೆಲ್ಲ ಮಾಡ್ತಾ ಹೋದ್ರಪ್ಪ ಅಂತಂದ್ರೆ ಆ ಸೀನಿಂಗು ಬರಲ್ಲ. ನಮಗೇನು ಬಡಿತೇವಲ್ಲ, ಬಡಿ ಒಳಗನ ರಿಕ್ಕಾಗಿ ಕುಂದಿರ್ತೈತಿ. ಕರೆಕ್ಟಾಗಿ ನಾವು ಕರೆಕ್ಟ್ ಟೈಮಿಗೆ ಇದನ್ನು ಹಚ್ಚಿದ್ರಪ್ಪ ಅಂತ ಆ ಉದ್ದೇಶಕ್ಕೆ ಇದನ್ನ ನಾವು ಸ್ವಲ್ಪ ಜಲ್ದಿನ ಕೆಲಸ ಮಾಡ್ತಾವ್ರು. ಬಿಸಿಲಿದಾಗ ಬೇಗ ಒಣಗ್ಬಿಡ್ತೈತಿ. ಹೌದ್ರಿ, ಅದು ಜಲ್ದಿ. ಬಿಸಿಲು ಗಾಳಿ ಸ್ಪೀಡ್ ಹತ್ತಪ್ಪ ಅಂತಂದ್ರೆ 1 ಅವರಲ್ಲಿ 2 ಅವರಿಗೆ ಮುಗಿಸ್ಬೋದು. ಇಲ್ಲಪ್ಪ ಅಂತಂದ್ರೆ ತಂಪೊಂದು ವಾತಾವರಣ, ಮಳೆ ಹಿಂಗೇನಾರ ಬೆಳೆ ಇತ್ತಪ್ಪ ಅಂದ್ರೆ ಒಂದು ಡೇ ಪೂರ್ತಿ ಬೇಕಾಗತ್ತೆ. ಹೀಗಾಗಿ ಮಳೆಗಾಲದಲ್ಲಿ ಮಳೆ ಹಿಡ್ಕಂತಪ್ಪ ಅಂತಂದ್ರೆ 2-3 ದಿವಸ ಸಹಿತ ಬರೀ ಇಲ್ಲೇ ಮಾಡೇವಿ ನಾವು ಒಣಗ್ಸಕ್ಕೆ. 1 ವಾರ 2 ವಾರ ಮಗ ಅಂತದ ಬರೀ ಒಣಗಿಸೋದು 3 ಟೈಮ್ ಹಚ್ಬೇಕು. ಇದೇ ತರ ನಾವು 3 ಟೈಮ್ ಹಚ್ಬೇಕು. ಟೈಮ್ ಹಚ್ಚಿದ್ರಪ್ಪ ಅಂತಂದ್ರೆ ನಮ್ಮ ನೇಯಕ ಈಜಿ ಅನಿಸ್ತದೆ. ಅಂದ್ರೆ ಈಜಿ ಅನಿಸ್ತತಿ. ಒಂದೊಂದು ಟೈಮ್ನಾಗ ಈಗ ಅತಿ ನಮಗೆ ತಂಪಾದ ವಾತಾವರಣ ಇತ್ತಪ್ಪ ಅಂತಂದ್ರೆ ಆ ವಾತಾವರಣದಲ್ಲಿ ಏನಕತಿ 2 ಟೈಮ್ 3 ಟೈಮರ್ ಹಚ್ಚಿ ಅದನ್ನ ಕ್ಲೀನಾಗಿ ಬಾಚ್ಕೊಂಡ್ರಪ್ಪ ಅಂತಂದ್ರೆ ನಮ್ಮ ನೇಯಕ ಈಜಿ ಅನಿಸ್ತತ್ರಿ.